ಸೊ ಹಫಮ್ ನಮಸ್ತೆ. ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನೋಡಿ ಇದ್ರ ಬಗ್ಗೆ ಐತಂದ್ರೆ ನಾನು ನಮ್ಮ ಪೂರ್ತಿ ಫ್ಯಾಮ್ಲಿ ಸೇರಿ ದಾಂಡೇಲಿ ಟ್ರಿಪ್ಪಿಗೆ ಹೊಂಟೇವಿ. ಸೊ ಈಗ ನಾ ಪ್ರೆಸೆಂಟ್ ಎಲ್ಲದ ನಂತರ ಹುಬ್ಳ್ಯಾಗ, ಇದು ನಮ್ಮ ಹುಬ್ಳಿ ಮನೆ. ಸೊ ಪಜ ಸೊ ಈಗಿನ್ನೂ ಸ್ವಲ್ಪ ಮಂದಿ ರೆಡಿ ಆಗದಾರ. ನಾವು ರೆಡಿ ಆಗ್ಯಾವಿ ಆಲ್ಮೋಸ್ಟ್. ಸೊ ಏನಿಲ್ಲ, ಈಗ ಈ ಮನೆಯಿಂದ ಇನ್ನೊಬ್ರು ಕಾಕರ ಮನೆಗೆ ಹೋಗಿ ಅಲ್ಲಿಂದ ಅವ್ರು ಪಿಕಪ್ ಮಾಡಿಕೊಂಡು ಇನ್ನೊಬ್ರು ಅಣ್ಣಾರನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಎಲ್ಲ ಹೋಗ್ಬೇಕಂತೈತಿ. ಸೊ ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕಾಗಿತ್ತು. 7-7:30 ಆಗಕ್ಕೆ ಬಂತು. ಇರಲಿ, ಫ್ಯಾಮ್ಲಿ ಟೈಮ್ದಾಗೆಲ್ಲ ಫ್ಯಾಮ್ಲಿ ಜೊತೆಗಿದ್ರೆ ಏನು ಟೈಮ್ ಏನು ಲೆಕ್ಕಕ್ಕೆ ಹಿಡಿಯೋದಿಲ್ಲ. ಸೊ ಬರ್ರಿ, ಈಗ ಸ್ವಲ್ಪ ಪ್ಯಾಕಿಂಗ್ ಅದು ಮಾಡ್ಕೊಳ್ಳೋದೈತಿ. ಅದೆಲ್ಲ ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ಸೊ ಫ್ಯಾಮ್ಲಿ ಇಲ್ಲಿ ಕಾಕಾರನ್ನು ಕರ್ಕೊಂಡ್ವಿ. ಸೊ ಇಲ್ಲಿಂದ ಈಗ ಬಿಡೋದು. ಒಂದು ಕಾರ್ ಮತ್ತು ಒಂದು ಟಾಟಾ AC, ಬ್ಯಾಗ್ ಮತ್ತು ಸಣ್ಣ ಹುಡುಗರೆಲ್ಲ ಅಲ್ಲೇ, ಮತ್ತು ಕಾಕಾರೆಲ್ಲ ಕಾರ್ದಾಗ. ಹುಡುಗಿ ಹೆಂಗಿದೆ, ಆರಾಮದಿಲ್ಲ? ಸೊ ಫ್ಯಾಮ್ಲಿ ಈಗ ಪ್ರೆಸೆಂಟ್ ಕಲ್ಗಟ್ಟಿಗಿದಾಗ ಇದೀವಿ. ಸೊ ಗಾಡಿ ಇಲ್ಲ ಐತಿ, ಇನ್ನೊಂದು ಟಾಟಾ AC ಬರೋದ್ರಾಗೈತಿ. ಅವರು ಬಂತಂದ್ರೆ ಉಷ್ಟೂರು ಸೇರಿ ನಾಷ್ಟ ಮಾಡ್ಬೇಕು ಕಲ್ಗಟ್ಟಿಗಿದಾಗ. ಸೊ ಏನಿಲ್ಲ, ಈಗ ಇಲ್ಲಿಂದ ನಾಷ್ಟ ಮುಗಿಸ್ಕೊಂಡು ಬಿಡೋದು. ಸೊ ಬರ್ರಿ, ಇದು ರಿಟೇಕ್ ನಂದು, ಬಿಕಾಸ್ ಮೈಕ್ ಆನ್ ಮಾಡಿದ್ದಿಲ್ಲ. ಇದೊಂದು ಲಫಡ ಭಾಳ ಆಕೈತಿ, ಇದೊಂದು ನೋಡ್ಕೋಬೇಕಾಕೈತಿ ನಾನು. ಸೊ ದಿಸ್ ಈಸ್ ದ ಕಲ್ಗಟ್ಟಿಗಿ ಬ್ಯೂಟಿ. ಅಂದ್ರೆ ಹೊರಗದೇವಿ. ಇಲ್ಲಿಂದ ಮುನಗೋಡು 38 ಕಿಲೋಮೀಟ್ರ್ ಅಷ್ಟೇ, ಯಲ್ಲಾಪುರ 41. ಸೊ ಬರ್ರಿ. ಸೊ ಫ್ಯಾಮಿಲಿ ಇನ್ನೊಂದು ಗಾಡಿನೂ ಬಂತು. ಅಲ್ಲೇ ಸೊ ಫ್ಯಾಮಿಲಿಗೆ ಪ್ರೆಸೆಂಟ್ ನಾವು ಹಳಿಯಾಲ್ದಾಗದೀವಿ. ಯಾಕಂತಂದ್ರೆ ಮೀನಾ ತೊಗೊಳಕ್ಕೆ ಮಸ್ತ್ ಜಾಕ ಅದು ಮಾಡಿದ್ಮ್ಯಾಗ ನೀರ್ದಾಗ ಇಳಿದು ಗುಟ್ಲೆ ಮಸ್ತ್ ಫ್ರೈಗಿ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ತಿನ್ನೋದೈತಿ ಫುಲ್ ಫ್ಯಾಮ್ಲಿ ಎಲ್ಲ ಸೇರಿ. ಸೊ ಟಾಟಾ AC ಆರಾಮ್ ಬರತ್ತಾರ ನೋಡ್ರಿ, ನಾವೇ ಸ್ಪೀಡ್ ಹೊಂಟೀವಿ. ಸೊ ಬರ್ರಿ, ಈಗ ಮೀನಾ ತೊಗೊಳೋದೈತಿ. ಮೀನಾ ತೊಗೊಳೋಣ. ಇವ ನನ್ನ ತಮ್ಮ ಪಜ್ಜ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಇವ ನನ್ನ ತಮ್ಮ ಅಗ್ಯ. ಇವಂಗೆ ಹುಡುಗಿ ನೋಡಾತೇವಿ. ಮತ್ತೇನಂತಾಳೆ ನಿಮ್ಮ ಹುಡುಗಿ? ಅಂದ್ರೆ ನಾವು ಒಂದು ಹುಡುಗಿ ನೋಡಾತೇವಿ, ಇವಂಗೆ ಆಲ್ರೆಡಿ ಒಂದು ಹುಡುಗಿ ಅದಾಳೆ. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಹೆಸರೇನ್ರಿ? ಸೊ ಫ್ಯಾಮ್ಲಿ ಇದೇ ರೋಡ್ದಾಗ ಇದೇ ತಿಂಗಳದಾಗ ನಾ 3 ಸಲ ಆಡೇನೆ. ಒಂದು ಕವಳಕ್ಕೆ ಹೋಗ್ಬೇಕಾದ್ರೆ, ಇನ್ನೊಂದು ದೋಸ್ತರ ಜೋಡಿ ಉಳ್ವಿಗೆ ಹೋಗ್ಬೇಕಾದ್ರೆ, ಇನ್ನೊಂದು ಇದು ಹೋದ ಸಲ ಬಂದಾಗ ಇದೇ ಹೋಟೆಲ್ದಾಗ ರಾತ್ರಿ ಊಟ ಮಾಡಿದ್ವಿ, ನೈಟ್ ಡಿನ್ನರ್. ಸೊ ಗಾಡಿ ಇಲ್ಲ ಐತಿ, ಅಲ್ಲೇ ಮೀನಾ ಸಿಗಲಿಲ್ಲ ನಮಗೆ. ಸೊ ಅದ್ರ ಸಂಬಂಧ ಇಲ್ಲಿ ಬಂದು ತೊಗೊಳತ್ತೇವೆ. ಈಗ ಇಲ್ಲಿ ಬಂದು ತೊಗೊಂಡು ಇಲ್ಲಿಂದ ಹೋಗೋದು. ಟೈಮ್ ಭಾಳ ಆಯ್ತು, 11:30 ಆಯ್ತು. ಅಲ್ಲಿ ನಾವು 10 ಗಂಟೆಗೆ ಇರ್ಬೇಕಂತ ಮಾಡಿದ್ವಿ, ಬಟ್ ಆಗಲಿಲ್ಲ ಅದು. ಸೊ ಈಗ ಅಲ್ಲಿ ಹೋಗಿ ಟೈಮ್ ಅದು ಸೆಟ್ ಮಾಡ್ಕೊಂಡು ಮಾಡೋಣ ಬರ್ರಿ. ಸೊ ಫ್ಯಾಮ್ಲಿ ಈಗ ಒಂದು ಸ್ಪಾಟ್ ಕಡೆ ಬಂದೇವಿ. ಬಿಕಾಸ್ ದಾಂಡೇಲಿ ಒಳಗೆ ಅಡುಗೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಪೂರ್ತಿ ಒಳಗೆ. ಸೊ ಅದ್ರ ಸಂಬಂಧ ಇಲ್ಲೇ ಒಂದು ಕಡೆ ನಿಲ್ಲಿಸಿ ಇಲ್ಲೇ ಅಡುಗೆ ಮಾಡಿ ಎಲ್ಲ ಒಯ್ಬೇಕಂತ ಐತಿ. ಸೊ ಇಲ್ಲಿ ವಾಟ್ರ್ ಐತಿ, ಸ್ವಲ್ಪ ಏನಿದೆ ಗೊತ್ತಿಲ್ಲ, ಡ್ಯಾಮ್ ಐತಿ, ಹಂಗೆ ನೀರು ಐತಿ. ಸೊ ಅದ್ರ ಸಂಬಂಧ ಇಲ್ಲೇ ಮಸ್ತ್ ಕುಕ್ ಮಾಡಿ ಎಂಜಾಯ್ ಮಾಡಿ ಇಲ್ಲಿಂದ ಬಿಡ್ಬೇಕಂತ ಐತಿ. ಸೊ ಬರ್ರಿ. ಸೊ ಫ್ಯಾಮ್ಲಿ ಈಗ ಒಂದು ಪ್ಲೇಸ್ ಕಡೆ ಬಂದೇವಲ್ಲ. ಸೊ ಇಲ್ಲೆಲ್ಲ ನೀರೈತಿ, ಕೈಯಾಗ ಐಫೋನ್ ಐತಿ. ಈಗ ಒಂದೆರಡು ಚಲೋ ಫೋಟೋ ಹೊಡೆದ್ಕೊಂಡು ಹೋಗ್ಬೇಕಂತದೈತಿ. ಮೀನಾ ಎಲ್ಲ ಅದಾವ ಇದ್ರಾಗ. ಫ್ಯಾಮ್ಲಿ ಕಾಕ ಅಕ್ಕಾರೆಲ್ಲ ಅದಾರ. ಸೊ ಸ್ವಲ್ಪ ಮಂದಿ ನನ್ನ ಹಿಂದೆ ಅದಾರ. ಜಿಗೆ ಅಲ್ಲಿನ ಜಿಗೆ ಸೊ ಫ್ಯಾಮ್ಲಿ ಇಲ್ಲಿ ಒಂದು ಅಂಗಡಿಗೆ ಬಂದೀವಿ. ಒಂದು ಜೀರಾ ಕೊಡ್ರಿ.
hours later. ಸೊ ಫ್ಯಾಮ್ಲಿ ಎಲ್ಲ ಇಟ್ವಿ, ಇನ್ನೊಂದು ಸ್ವಲ್ಪ ಐಟಮ್ಸ್ ಅದಾವೆ ಇಡವು. ಇನ್ನೂ ಊಟ ಆಗಿಲ್ಲ, ಟೈಮ್ ಆಗೈತಿ 2:30. ಈಗ ಮಸ್ತ್ ಅದೆಲ್ಲ ಹೊಂಟಿವಲ್ಲ ನಾವು ಬೀಚ್ ಕಡೆ ಹೋಗಿ ಮಸ್ತ್ ಈಜಾಡಿ ಊಟ ಮಾಡ್ಬೇಕಂತೈತಿ. ಬಿಕಾಸ್ ಈಗ ಈಜಾಡಿದ ಮೇಲೆ ಮತ್ತು ಹೊಟ್ಟೆ ಹಸು ಆಕೈತಿ, ಅದ್ರ ಸಂಬಂಧ. ಸೊ ಬರ್ರಿ ಅಲ್ಲೋ ನೋಡೋಣ ಹೆಂಗೆ ಸೆಟ್ ಆಕೈತಂತ. ನಾವು ಟೋಟಲಿ 2 ತಾಸು ಅದಾರ ನೋಡ್ರಿ, 2.5 ತಾಸು ಅಡುಗೆ ಮಾಡಿದ್ವಿ. 2 ತಾಸು 2.5 ತಾಸು ಅಡುಗೆ ಮಾಡಿದ್ವಿ. ಮೀನು, ಚಿಕನ್ನು, ಮೀನು ತತ್ತಿ, ಫಿಶ್ ಫ್ರೈ, ಗ್ರೇವಿ ಎಲ್ಲ ಮಸ್ತ್ ಮಾಡೇವಿ. ಹೊಟ್ಟೆ ಹಸು ಐತಿ, ಊಟ ಮಾಡ್ಬೇಕೀಗ. ಸೊ ಇಲ್ಲೆಲ್ಲ ಫ್ಯಾಮ್ಲಿ ಐತಿ, ಬರ್ರಿ ಹೋಗೋಣ. ಸೊ ಫ್ಯಾಮ್ಲಿ ಈಗ ಫ್ಯಾಮ್ಲಿಗೆ ಒಂದು ಸಲ ಬಿಡ್ತು, ಅಂದ್ರೆ ಬೀಚ್ ಅಂದೆಲ್ಲ ಅಲ್ಲಿ ಹೋಗಲಿಲ್ಲ, ರೆಸಾರ್ಟಿಗೆ ಹೋದ್ವಿ. ಸೊ ಈಗ ಒಂದು ಸಲ ಬಿಡ್ತು, ಇನ್ನೊಂದು ಸಲ ಫ್ಯಾಮ್ಲಿ ಆಯ್ತದೆ. ಭಾಳ ಮಂದಿ ಬಂದೇವ್ರಿ ನಾವು, ಟೋಟಲ್ ಒಂದು 29 ಜನ ಬಂದೇವಿ ಐ ಥಿಂಕ್. ಸೊ ಅದ್ರ ಸಂಬಂಧ ಮತ್ತು ಹೊಂಟೇನ ಈಗ ಅವ್ರನ್ನ ಪಿಕಪ್ ಮಾಡ್ಕೊಳಕ್ಕೆ. ಸೊ ಬರ್ರಿ, ಇನ್ನೂ ಊಟ ಅಂತೂ ಏನಿಲ್ಲ, ಊಟ ಮಾಡ್ಬೇಕು. ಬಿಕಾಸ್ ಫ್ಯಾಮ್ಲಿ ಟೈಮ್ ಇವನು ಅದಿದ್ದಾಗೆಲ್ಲ ಎಲ್ಲ ಕಾಮನ್. ಸೊ ಬರ್ರಿ ಅವ್ರನ್ನೊಬ್ಬರನ್ನ ಕರ್ಕೊಂಡು ಇಲ್ಲಿಂದ ಬರೋಣ. ಸೊ ಫ್ಯಾಮ್ಲಿ ಇವತ್ತು ಹುಬ್ಳ್ಯಾಗ ಹೋಳಿ ಇತ್ತು, ಎಲ್ಲರೂ ಇಲ್ಲಿ ಆಟ ಆಡತ್ತಾರ ಹೋಳಿ. ಸೊ ಬರ್ರಿ ಈಗ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಸಿಗ್ತಾನೆ ನಾನು ನಿಮ್ಗೆ. ನನ್ನ ತಮ್ಮ ಬಾಡಿ ಬಿಲ್ಡ್. Years later. ಸೊ ಫ್ಯಾಮ್ಲಿ ಆಟ ಆಡಿ ಬಂದು ಫ್ರೆಶ್ ಅಪ್ ಆದ್ವಿ. ಸ್ವಲ್ಪ ಮಂದಿ ಅಲ್ಲಿ ಫೋಟೋ ಶೂಟ್ ಮಾಡತ್ತಾರ, ಸ್ವಲ್ಪ ಮಂದಿ ಅಲ್ಲಿ ಕೆಳಗದಾರ ಬ್ಯಾಕ್ ಕಡೆ. ಸೊ ಈಗ ಬಿಡೋದು, ಈಗ ಟೈಮ್ ಆಗೈತೆ 5 ಗಂಟೆ. ಇನ್ನೊಂದು ಸತಿ ಯಾರು ಊಟ ಮಾಡೋರು ಇದ್ರೆ ಊಟ ಮಾಡ್ತಾರೆ. ಊಟ ಮಾಡಿ ಇಲ್ಲಿಂದ ಬಿಡೋದು. ಫುಲ್ ಎಂಜಾಯ್ಮೆಂಟ್ ಡೇ ಕಳೀತು. ಅಂದ್ಕೊಂಡಿದ್ದಿದ್ದಿಲ್ಲ, ಸಡನ್ಲಿ ಪ್ಲ್ಯಾನ್ ಆಯ್ತು, ಸಡನ್ಲಿ ಬಾ ಅಂತಂದ್ರು, ಬಂದ್ವಿ, ಮಜಾ ಮಾಡಿದ್ವಿ. ಇಲ್ಲಿ ಏನಲ್ಲವಿಲ್ಲ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದೆ ಬ್ರದರ ಭಯ, ಇದು ಯಾವ ಪಾರ್ಕ್ ಇದು, ಏನಿದೆ? ಮೂಲಂಗಿ ಇಕೋ ಫಾಲ್ಸ್. ಮತ್ತು ಇಲ್ಲಿ ಮುಂದೆ ಹರಿಯಾದೈತಲ್ಲ ಕಾಳಿ ನದಿ. ಈ ಸಲ ಯಾಕೋ ಭಾಳ ಫೋರ್ಸ್ಲೇ ಬಿಡಾದಾರ, ಅಂದ್ರೆ ಡ್ಯಾಮ್ ಓಪನ್ ಮಾಡಿರ್ಬೇಕು ಅಲ್ಲಿದೆ. ಹೋದ ಸಲ ಬಂದಾಗ ಅಷ್ಟೇನು ಇದ್ದಿದ್ದಿಲ್ಲ, ನೀರು ಬಿಟ್ಟಿರ್ಬೇಕು. ಸೊ ಇಲ್ಲಿ ಬಂದಾಗ ನೀವು ಏನು ಕುಕ್ ಮಾಡೋಕ್ಕಾಗೋದಿಲ್ಲ, ಹೊರಗಿಂದ ಕುಕ್ ಮಾಡ್ಕೊಂಡು ಇಲ್ಲಿ ಬಂದು ತಿನ್ಬೋದು. ಸ್ಪೀಕರ್ ಅಲಾವ್ ಇಲ್ಲ. ಸೊ ಟೈಮಿಂಗ್ ಬೆಳಗ್ಗೆದ್ದು ಗೊತ್ತಿಲ್ಲ ನನಗೆ, ಬೆಳಗ್ಗೆ ಐ ಥಿಂಕ್ ಒಂದು 9 ಗಂಟೆ ಇರ್ಬೋದು. ಬಟ್ ಕ್ಲೋಸ್ ಆಗೋದು 5 ಗಂಟೆಗೆ ಆಕೈತಿ. 5 ಗಂಟೆಗೆ ಆಕೈತಿ. ಈಗ 5 ಗಂಟೆನೇ ಆಗೈತಿ, ಅವ್ರು ಆಲ್ರೆಡಿ ಕರೆಯತ್ತಾರ ಅದ್ರ ಸಂಬಂಧ. ಸೊ ನೋ ಸ್ಮೋಕಿಂಗ್, ಡೀಪ್ ವಾಟ್ರ್ ಐತಿ, ಮತ್ತು ಅಷ್ಟು. ಸೊ ಬರ್ರಿ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿರಿ. ಬರ್ರಿ ಈಗ ಹೋಗೋಣ. ಫ್ಯಾಮಿಲಿ ಎಲ್ಲರೂ ಕಾರ್ದಾಗ ಕುಂತ್ವಿ. ಈಗ ಬಿಡೋ ಸಮಯ. ಒಂದು ಗಾಡಿಯಲ್ಲಿ ಐತಿ, ಇನ್ನೊಂದು ಗಾಡಿಯಾಗ ನಾವು ಅದೀವಿ. ಇವ್ರ ನಮ್ಮ ಜೊತೆ ಬಂದಾರ್ರಿ, ಹಂಗ ಅಲ್ಲಿ ಸಿಕ್ಕಿದ್ರೆ ಹಾಕೊಂಡ್ಬಂದೀವಿ. ಮತ್ತು ಇವರೆಲ್ಲ ನಮ್ಮವ್ರು. ನಿಮ್ಮ ಮೊದಲಿಂದ ಪರಿಚಯ ಇದೇನ್ರಿ, ಇವ್ರು ಈಗೀಗ ಬಂದಾರ. ಸೊ ಅಲ್ಲೆಲ್ಲ ಮತ್ತು ಫ್ಯಾಮಿಲಿ ಐತಿ. ಈಗ ಬರ್ರಿ ಹೋಗೋಣ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಸುಮ್ ಕುಣಿಯೋದು ಅಡ್ವರ್ಟೈಸ್ಮೆಂಟ್. A few moments later. ಹೇ ಫ್ಯಾಮ್ಲಿ, ಫೈನಲಿ ಮನೆಗೆ ಬಂದ್ವಿ.
ಸೊ ಮನೆಗೆ ಬರೋದು 11 ಗಂಟೆ ಆಯ್ತು. ಅಲ್ಲೇ ಒಂದು ಕಡೆ ನಿಲ್ಲಿಸಿ ಊಟ ಮಾಡ್ಕೊಂಡು ಧಾರವಾಡಿಂದ ಹುಬ್ಳಿಗೆ ಬಂದ್ವಿ. ಇದು ನನ್ನ ಫ್ಯಾಮ್ಲಿ ಜೋಡಿನ ಮಾಡಿದ್ದು ಒನ್ ಆಫ್ ದಿ ಬೆಸ್ಟ್ ಟ್ರಿಪ್. ಸೊ ಆತ ಎಲ್ಲರಿಗೂ ಸುಸ್ತಾಗೈತಿ, ಈಗ ಎಲ್ಲರೂ ಮಲ್ಕೊಂಡಾರ. ಇನ್ನು ಸ್ವಲ್ಪ ಮಂದಿ ಒಳಗೆಲ್ಲ ಲಗೇಜ್ ಇಡತ್ತಾರ. ಸೊ ಇಷ್ಟ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ತಪ್ಪು ತಾಕಿಲ್ಲ. ಬಾಯ್, ಲವ್ ಯು.